ಸೊ ನೋಡಿ, ಇದೊಂದು ದೇವಸ್ಥಾನ, ಹಳೆ ದೇವಸ್ಥಾನ ಇದು. 8 ಗಂಟೆ ಆದರೂ ಓಪನ್ ಆಗಿಲ್ಲ. ಜನ ಜಾಸ್ತಿ ಅಷ್ಟಾಗಿ ಬರಲ್ಲ ಕಣಮ್ಮ ಇಲ್ಲಿಗೆ, ಅದಕ್ಕೋಸ್ಕರ. ಸೊ ಇದು ಹಳೆ ದೇವಸ್ಥಾನ, ನಂಜನಗೂಡು ಹೊಳೆ ಹತ್ರನೇ ಇರೋದು ಇದು. ಸೊ ಕಾಶಿ ವಿಶ್ವನಾಥ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು. ಸೊ ಹೆಚ್ಚಾಗಿ ಜಾಸ್ತಿ ಜನ ಯಾರೂ ಬರೋಲ್ಲ, ಸೊ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ ಲೋಕಲ್ಗೆ ಏನಿದೆ ಅಲ್ಲಿಗೆ ಮಾತ್ರ ಗೊತ್ತು. ಸೊ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗಿ ಏನು ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಅದೇ ರೂಟಲ್ಲಿ ಇರೋದು ದೇವಸ್ಥಾನ. ಸೊ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ, ತುಂಬ ಇದೆ ನೋಡಿ. ಗಣೇಶ ಮತ್ತು ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ದೇವಸ್ಥಾನನೂ ಮಾಡಿದ್ದಾರೆ ಇಲ್ಲಿ. ಸುತ್ತಮುತ್ತ ಹೀಗಿದೆ ಸರೌಂಡಿಂಗ್ ಫುಲ್. ಸೊ ಚೆನ್ನಾಗಿದೆ ಇಲ್ಲಿ ಮಾತ್ರ. ಸೊ ನೋಡಿ, ಕಾಶಿ ವಿಶ್ವನಾಥ ಮತ್ತು ಶ್ರೀ ವಿಶಾಲಾಕ್ಷಮ್ಮನವ ಸನ್ನಿಧಿ ಅಂತ ಬರ್ತಿದೆ. ಸೊ ಇಲ್ಲಿ ಲಿಂಗ ಇದೆ, ಸೇಮ್ ಈ ಕಾಶಿಲಿ ಆಗಿದೆ ಅದೇ ಥರ ಲಿಂಗ ಇದೆ. ಇಲ್ಲ ಒಂದು ಚೆನ್ನಾಗಿದೆ, ದೊಡ್ಡದಾಗಿದೆ ಲಿಂಗ. ಸೊ ಅದಾದಮೇಲೆ ನಿಮಗೆ ವಿಶಾಲಾಕ್ಷಮ್ಮನವರ ಒಂದು ಇದಿದೆ, ಮೂರ್ತಿನೇ ಇದೆ, ಚೆನ್ನಾಗಿದೆ ತುಂಬ. ಸೊ ನೋಡಿ, ಈ ದೇವಸ್ಥಾನ ಏನಾದ್ರು ಬಂದರೆ ಈ ದೇವಸ್ಥಾನಕ್ಕೂ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ದೇವಸ್ಥಾನ ಇದು. ಸೊ ಇಲ್ಲಿ ಶಿವರಾತ್ರಿಗೆ ಮಾತ್ರ, ಇಲ್ಲಿ ಶಿವರಾತ್ರಿ ಅದು ಮಾರನೆಗೆ ಇಲ್ಲಿ ಊಟ ಹಾಕ್ಸ್ತಾರೆ ಇಲ್ಲಿ. ಸೊ ಇಲ್ಲೆಲ್ಲ ಆವಾಗ ಅನ್ನಸಂತರ್ಪಣೆ ನಡೀತಾ ಇರುತ್ತೆ. ಸೊ ಅದೊಂದು ಟೈಮಲ್ಲಿ ಮಾತ್ರ ಇಲ್ಲಿ ಬ್ಯುಸಿಯಾಗಿರುತ್ತೆ. ಸೊ ನೋಡಿ, ಸುತ್ತಮುತ್ತ ಎಷ್ಟು ವಿಶಾಲವಾಗಿದೆ. ಸೊ ಇದು ನಾರಾಯಣ ದೇವಸ್ಥಾನ, ಇದು ಚೆನ್ನಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನ ಇತ್ತು, ಕೈ ಮುಕ್ಕಳಿಲ್ಲ. ವಿಶಾಲಾಕ್ಷಮ್ಮ, ಕಾಶಿ ವಿಶ್ವನಾಥ ಮತ್ತು ವಿಶಾಲಾಕ್ಷಮ್ಮನವರ ದೇವಸ್ಥಾನ ಇದೆ. ಇದೇನು ಕಾಣ್ತಿದೆ, ಬ್ಯಾಕ್ ಸೈಡು ಸ್ಮಶಾನ ಇದೆ. ಸೊ ಸೇಮ್ ಇದು ಕಾಶಿ ಹೆಂಗಿದೆ ಸೇಮ್ ಅದೇ ಥರ ಇದೆ ಇದು. ಎಲ್ಲ ಓದೋಗಿ ಬರ್ತಾರೆ ಆರಾಮಾಗಿ, ಇಲ್ಲಿ ಏನು ಜನ ಜಾಸ್ತಿ ಬರಲ್ಲ ಅಂದ್ಬಿಟ್ಟು, ವಿಶಾಲವಾಗಿರುತ್ತೆ ಅಂದ್ಬಿಟ್ಟು ಓದೋರು ಜಾಸ್ತಿ ಬರ್ತಾರೆ ಇಲ್ಲಿಗೆ. ಇಲ್ಲಿ ಕುತ್ಕೊಂಡು ನೋಡಿ, ಸುತ್ತಮುತ್ತ ಕುತ್ಕೊಂಡು ಓದ್ಕೋತಾರೆ. ಸೊ ಇದು ಕಪಿಲಾ ನದಿ ಹತ್ರನೇ ಇರೋದು ಈ ದೇವಸ್ಥಾನ ಇದು. ಸೊ ಏನು ನಿಮ್ಮ ನಿಯರ್ ಮೇಲ್ ರೋಡ್ ಕಾಣುತ್ತೆ, ಅಲ್ಲಿ ಬೋರ್ಡೆಲ್ಲ ಅಳಿಸೋಗ್ಬಿಟ್ಟಿದೆ. ಸೊ ಅದರಿಂದ ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ ದೇವಸ್ಥಾನ ಇದು. ಸೊ ನೀವೇನಾದ್ರು ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದು ಹೆಸರು ಆ್ಯಕ್ಚುಲಿ ಏನಿದು ಲಿಂಗಭಟ್ರ ಗುಡಿ ಅಂದ್ಬಿಟ್ಟಿದ್ದು. ದೇವಸ್ಥಾನ ಸಂಜೆ 5 ಗಂಟೆ 5:30 ಕ್ಲೋಸ್ ಮಾಡಿಬಿಡ್ತಾರೆ, ಯಾಕೆಂದರೆ ಇಲ್ಲೆಲ್ಲ ಹಾವುಗಳು ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟು. ನಾವು ಬೇಗ ಬಂದಿರೋದ್ರಿಂದ ನೋಡಿ ಜನನೂ ಇಲ್ಲ, ದೇವಸ್ಥಾನ ಬಾಗಿಲು ಕೂಡ ತೆಗೆದಿಲ್ಲ. ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಗಣೇಶ, ಮಧ್ಯೆ ಅಯ್ಯಪ್ಪ, ಈ ಕಡೆ ಸುಬ್ರಹ್ಮಣ್ಯ, ಹಿಂದುಗಡೆ ಗಣಪತಿ ಒಂದು ವಿಗ್ರಹ ಮಾಡಿದ್ದಾರೆ. ಮೇನ್ ರೋಡ್ ಕಾಣ್ತಾ ಇದ್ದಿಲ್ಲ, ಬಸ್ ಹೋಗುತ್ತಾರೆ ದೇವಸ್ಥಾನಕ್ಕೆ, ಅದೇ ರೋಡಲ್ಲಿ ಇರೋದು ಇದು. ಸೊ ನೋಡಿ, ಇದು ಸೀದಾ ಒಳಗಡೆ ರೋಡ್ ಇದೆ, ಇಲ್ಲಿ ಮಣ್ಣು ರೋಡ್ ಇದೆ. ಸೊ ಸೀದಾ ಒಳಗಡೆ ಬರಬೇಕು. ಸೊ ಈ ಕಡೆ ಕಪಿಲಾ ನದಿ ಇದೆ. ಸೊ ಏನು ಹೊಳೆ ಹರಿತಿದೆ ಅದೇ ಇದು. ಸೊ ನೀರು ಕಡಿಮೆ ಇರೋದ್ರಿಂದ ಕಾಣ್ತಾ ಇಲ್ಲ ಈಗ. ಬನ್ನಿ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿಂದ ಪರಶುರಾಮ ಗುಡಿ ಮತ್ತು ಇನ್ನೊಂದೆರಡು ದೇವಸ್ಥಾನ ಇದೆ, ತೋರಿಸ್ತೀನಿ ಅದು ನಿಮಗೆ. ಅಲ್ಲಿ ಏನು ಕಾಣ್ತಾ ಇದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅದು. ಸೊ ಇದು ಚಾಮುಂಡೇಶ್ವರಿ ದೇವಸ್ಥಾನ. ಸೇಮ್ ನಿಮಗೆ ಚಾಮುಂಡೇಶ್ವರಿ ದೇವರು ಚಾಮುಂಡಿ ಬೆಟ್ಟದಲ್ಲಿ ಇದ್ದರೆ ಸೇಮ್ ಅದೇ ಥರ ಇದೆ, ಚೆನ್ನಾಗಿದೆ. ಇಲ್ಲಿ ಉದ್ದಕ್ಕೆ ತುಂಬ ಎತ್ತರಕ್ಕಿದೆ. ಸ್ವಲ್ಪ ಒಳಗಡೆ ಎಲ್ಲ ಹೋಗ್ಬೋದು, ಇಷ್ಟೇ ನೋಡಬೇಕು ಅಷ್ಟೇ. ಚಾಮುಂಡೇಶ್ವರಿ ದೇವಸ್ಥಾನ ಇದು ಇವಾಗ ಡೆವಲಪ್ಮೆಂಟ್ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಈಗ. ಫಸ್ಟೆಲ್ಲ ಈಗ ಇರಲಿಲ್ಲ, ಇವಾಗ ಡೆವಲಪ್ ಆಗ್ತದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಬಂದಿದ್ದೀವಿ. ಸೊ ನಿನ್ನೆಲ್ಲ ಏನು ಅನ್ನಸಂತರ್ಪಣೆ ನಡೆದಿದೆ, ನಿನ್ನೆಲ್ಲ ಉತ್ಸವ ಇತ್ತು. ಸೊ ಓಕೆ ಬನ್ನಿ ಮೇಲ್ಗಡೆ ಹೋಗೋಣ ಈಗ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವರು ಹೇಗೆ ಕುತ್ಕೊಳ್ಳೋದು ಅದೇ ಥರ ಶೇಪ್ ಇದೆ. ಮೆಟ್ಟು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಕಡ್ಡಾಯವಾಗಿ ಶರ್ಟ್ ಮತ್ತು ಗಂಡಸರು ಬನ್ನಿನ ಬಿಚ್ಬಿಟ್ಟು ಹೋಗಬೇಕು. ಸೊ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೊ ಹೇಗಿದೆ ನಿಮಗೆ ಶಬರಿಮಲೆ ಸೇಮ್ ಅದೇ ಥರ ಇದೆ. ಸೊ
ಸೊ ಈಗ ನೋಡ್ಕೊಬಂದಿರೋ ದೇವಸ್ಥಾನಗಳೆಲ್ಲ ಕಪಿಲಾ ನದಿ ದಡದಲ್ಲೇ ಇದೆ. ನೋಡಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನನೂ ಅಷ್ಟೇ. ಸೊ ನೋಡಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅಲ್ಲೂ ಸ್ನಾನ ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಸ್ವಲ್ಪ ಇಲ್ಲೆಲ್ಲ ಗಲೀಜು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದರಿಂದ ಕೆಲವರು ಅಲ್ಲೂ ಹೋಗಿ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ಶಬರಿಮಲೆಯಲ್ಲಿ ಲೇಡೀಸ್ಗೆಲ್ಲ ಅಲೋವ್ ಇಲ್ಲ. ಸೊ ಇಲ್ಲಿ ನೋಡಿ ನಿಮಗೆ ಸೇಮ್ ಡಿಟ್ಟು ಶಬರಿಮಲೆ ಥರನೇ ಇದೆ. ಇದು ಚಿಕ್ಕ ಶಬರಿಮಲೆ ಅಂತಲೇ ಕರಿಬೋದು. ಲೇಡೀಸ್ಗೆಲ್ಲ ಇಲ್ಲೂ ಅಲೋವ್ ಇದೆ. ಆರಾಮಾಗಿ ಇಲ್ಲಿ ಲೇಡೀಸ್ಗೆಲ್ಲ ದರ್ಶನ ಮಾಡ್ಬೋದು. ಸೊ ನೋಡಿ ಇದು ಬ್ಯಾಕ್ ಸೈಡ್ ಇರೋದು ದತ್ತಾತ್ರೇಯನ ಗುಡಿ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಈ ಸೈಡು. ಸೊ ಓಕೆ ಬನ್ನಿ ಈಗ ಪರಶುರಾಮ ಗುಡಿಗೆ ಹೋಗೋಣ. ಪರಶುರಾಮ ಗುಡಿಯಿಂದ ಅಲ್ಲೊಂದು ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಅಲ್ಲವೇ. ಈಗ ನಂಜುಂಡೇಶ್ವರ ಸ್ವಾಮಿ ದರ್ಶನ ಮಾಡೋಣ. ಅದಾದಮೇಲೆ ಪರಶುರಾಮ ಗುಡಿಗೆ ಹೋಗೋಣ. ಸೊ ಓಕೆ ನೋಡಿ ಇವತ್ತೇ ಫಸ್ಟ್ ನಾವು ಹಿಂಗೆ ಹೋಗ್ತಾ ಇರೋದು. ಸುಮಾರು ದಿನ ಆಗಿತ್ತು ಈ ಥರ ಹೋಗಿ. ಓಕೆ ಬನ್ನಿ ನಂಜುಂಡೇಶ್ವರ ದರ್ಶನ ಆಯಿತು. ಈಗ ಪರಶುರಾಮ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ದರ್ಶನ ಮಾಡೋಣ. ಸೊ ನೋಡಿ ಪರಶುರಾಮ ದೇವಸ್ಥಾನ ಹೇಗಿದೆ. ಸೊ ಇದು ಕಪಿಲಾ ಮತ್ತು ಕೌಂಡಿನ್ಯ ನದಿ. ಇದು ಕಪಿಲಾ ನದಿ ಇರುತ್ತಲ್ಲ, ಇದು ಕೌಂಡಿನ್ಯ ನದಿ. ಇದು ಕಾಡಿಂದ ಬರೋ ನೀರಿದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ನಂಜುಂಡೇಶ್ವರ ದೇವರ ದರ್ಶನ ಮಾಡಿದ್ಮೇಲೆ ಪರಶುರಾಮ ದರ್ಶನ ಮಾಡಬೇಕು ಅಂತಾರೆ. ಸೊ ಆವಾಗಲೇ ನಂಜುಂಡೇಶ್ವರ ದರ್ಶನ ಸಂಪೂರ್ಣ ಆಗೋದು ಅಂತಾರೆ. ಇದೆ ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಕಟ್ಟಿ. ಸೊ ಓಕೆ ಬನ್ನಿ ಇವಾಗ ಉತ್ತಮನ ಗುಡಿ ಅಂತ ಒಂದು ದೇವಸ್ಥಾನ ಇದೆ, ಗದ್ದೆ ಮಧ್ಯೆ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನ ಸೊ ಆ್ಯಕ್ಚುಲಿ ಇದು ಗದ್ದೆಗಳ ಮಧ್ಯೆ ದೇವಸ್ಥಾನ ಬರುತ್ತೆ. ಹುರ್ಕತಮ್ಮ ಮತ್ತು ಅಕ್ಕ ತಂಗಿಯರ ದೇವಸ್ಥಾನ ಅಂತ. ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಧನುರ್ಮಾಸ ಇವಾಗ ಎಲ್ಲ ದೇವಸ್ಥಾನಗಳು ಸ್ವಲ್ಪ ರಶ್ ಕಡಿಮೆ ಇದೆ, ಚಳಿ ಅಂತ ಜಾಸ್ತಿ. ಸೊ ಅದರಿಂದ ಜಾಸ್ತಿ ಎಲ್ಲ ರಶ್ ಇಲ್ಲ, ಎಲ್ಲರೂ ರಶ್ ಇಲ್ಲ ದೇವಸ್ಥಾನಗಳು. ಸೊ ಅಯ್ಯಪ್ಪ ಸ್ವಾಮಿ ಮಾಮೂಲಿ ಅಯ್ಯಪ್ಪ ಜನ ಏನು ಬರ್ತಾರೆ ರಶ್ ಇದೆ. ಅದು ಬಿಟ್ಟರೆ ಪರಶುರಾಮ ಗುಡಿಯಲ್ಲೆಲ್ಲ ಇವಾಗ ಜನ ಬರ್ತಾಯಿದ್ದಾರೆ. ಸೊ ನೋಡಿ ಹೆಂಗಿದೆ ಸುತ್ತಮುತ್ತ. ಸೊ ನೋಡಿ ಇದೆಲ್ಲ ಮಧ್ಯೆ ಏನೋ ಗದ್ದೆಗಳ ಮಧ್ಯೆ ಇರೋ ದೇವಸ್ಥಾನ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲೂ ತುಂಬ ಜನ ಬರ್ತಾರೆ. ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಎಲ್ಲ ಬರ್ತಾರೆ. ಈ ದೇವಸ್ಥಾನ ಇವಾಗ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೊದಲೆಲ್ಲ ಸ್ವಲ್ಪ ಮಣ್ಣು ಥರನೇ ಇತ್ತು. ಸೊ ಇವಾಗೆಲ್ಲ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇದು ಈಗ ಗೌರ್ಮೆಂಟಿಗೆ ಸೇರುತ್ತೆ ನೋಡಿ. ಶ್ರೀ ಹುರ್ಕತಮ್ಮ ದೇವಸ್ಥಾನ. ಚೆನ್ನಾಗಿ ಮಾಡಿದ್ದಾರೆ ಇವಾಗ ಡೆವಲಪ್ಮೆಂಟ್. ಇದು ಅಷ್ಟೇ ದೇವರು ಇಲ್ಲೆಲ್ಲ ಉದ್ಭವಿಸಿರೋದು. ಇದು ಗ್ರಾಮ ದೇವತೆ. ಸೊ ಇಲ್ಲೂ ಬರ್ಬೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ 5 ದೇವಸ್ಥಾನಗಳು ನೋಡ್ಕೊಬಂದ್ವಿ ಬೆಳಿಗ್ಗೆನೆ. ಸುಮಾರು ಒಂದು 1 ಅವರ್ ಒಳಗಡೆ ಎಲ್ಲ ದೇವಸ್ಥಾನಗಳು ಕ್ಯಾಚ್ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಸೊ ವಿಸಿಟ್ ಮಾಡಿ ಇಲ್ಲಿಗೆ. ಸೊ ಓಕೆ ಎಲ್ಲರಿಗೂ ನಮಸ್ಕಾರ.